ರಾಜ್ಯದಲ್ಲಿ ಅವೈಜ್ಞಾನಿಕವಾಗಿ ಮಾಡಿರುವಂತಹ ಮೆಟ್ರೋ ದರ ಪರಿಷ್ಕರಣೆ ಸಾಕಷ್ಟು ಸಂಚಲನ ಮೂಡಿಸಿದೆ. ಇದರ ವಿರುದ್ಧವಾಗಿ ಈಗಾಗಲೇ ಬೆಂಗಳೂರು ಮೆಟ್ರೋ ಕಮ್ಯೂಟರ್ಸ್ ಅಸೋಸಿಯೇಷನ್ ಅನ್ನುವಂಥ ಒಂದು ಸಂಘಟನೆ ಕೂಡ ಹುಟ್ಟುಕೊಂಡಿದೆ. ಈಗಾಗಲೇ ಬೃಹತ್ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಮೆಟ್ರೋ ಸ್ಟೇಷನ್ಗಳಲ್ಲಿ ಈ ರೀತಿಯಾದಂತಹ ಅಭಿಯಾನವನ್ನು, ಬೆಂಗಳೂರು ಮೆಟ್ರೋ ದರ ಏರಿಕೆಯನ್ನು ವಿರೋಧಿಸಿ ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಜನರನ್ನು ಈಗಾಗಲೇ ತಮ್ಮ ಸಂಘಟನೆಗಳಿಗೆ ಸೇರುವಂತೆ ಅವರು ಕೂಡ ಅದರ ಬಗ್ಗೆ ಅಭಿಯಾನಗಳನ್ನು ಮಾಡ್ತಾ ಇದ್ದಾರೆ. ಸದಸ್ಯರು ಸಾಕಷ್ಟು ಮೊನ್ನೆಯಿಂದಲೂ ಕೂಡ ಮೆಟ್ರೋ ದರವನ್ನು ಅವೈಜ್ಞಾನಿಕವಾಗಿ ಮಾಡಿರುವಂಥ ಮೆಟ್ರೋ ದರ, ಜೊತೆಗೆ ಸಾಕಷ್ಟು ಬಡವರಿಗೆ ಬೇಕಾಗಿರುವಂಥ ಮೆಟ್ರೋ ಏರಿಕೆ ಏನಿತ್ತು, ಇದನ್ನು ಮೆಟ್ರೋ ಏರಿಕೆಯಿಂದಾಗಿ ಸಾಕಷ್ಟು ಬಡವರಿಗೆ ಮೆಟ್ರೋ ತಲುಪ್ತಾ ಇಲ್ಲ, ನಮ್ಮ ಮೆಟ್ರೋ ಅನ್ನುವಂಥದ್ದು ಬರೀ ಶ್ರೀಮಂತರ ಪಾಲಾಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಭಿಯಾನವನ್ನು ಕೈಗೊಳ್ತಾ ಇದ್ದಾರೆ. ಅವರ ಹೋರಾಟ ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ಇವೆಲ್ಲದರ ಬಗ್ಗೆ ಮಾತನಾಡೋಣ. ನಮ್ಮ ಜೊತೆಗೆ ಬೆಂಗಳೂರು ಮೆಟ್ರೋ ಕಮ್ಯೂಟರ್ಸ್ ಅಸೋಸಿಯೇಷನ್ ಸದಸ್ಯರಾಗಿರುವಂಥ ರಾಜೇಶ್ ಭಟ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಮೆಟ್ರೋ ರೇಟ್ ಜಾಸ್ತಿ ಆಯಿತು ಅನ್ನೋದ್ರಿಂದ ತಾವು ಹೋರಾಟ ಶುರು ಮಾಡಿದ್ದೀರಾ. ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ರೀತಿಯಾಗಿರುತ್ತೆ? ಸರ್, ಮೊದಲನೇದಾಗಿ ಇವತ್ತಷ್ಟೇ ಮೊನ್ನೆಯಿಂದ ಜನಸಾಮಾನ್ಯರ ಆಕ್ರೋಶಕ್ಕೆ ಮಣಿದು ಇವತ್ತೊಂದು ಪ್ರೆಸ್ ಇದನ್ನು ರಿಲೀಸ್ ಮಾಡಿದ್ದಾರೆ, ಅಥವಾ ಪ್ರೆಸ್ ಇದು ಕೂಡ ಮಾಡಿದ್ದಾರೆ MD ಅವರು. ಬಟ್ ಇಲ್ಲ, ಅವರೇ ಒಪ್ಕೊಳ್ತಾ ಇದ್ದಾರೆ 100% ಜಾಸ್ತಿ ಆಗಿದೆ. ಅವರೇ ಒಪ್ಕೊಂಡ್ರು, ಲಾಭ ನಷ್ಟದ ಬಗ್ಗೆ ಮಾತಾಡಿದ್ರು. ನಾವು ಡಿಮ್ಯಾಂಡ್ ಮಾಡೋದು ಸರ್, ಕೂಡಲೇ ಅವರು ಒಂದು ವೈಟ್ ಪೇಪರ್ನ ರಿಲೀಸ್ ಮಾಡಲಿ. ಎಷ್ಟು ಲಾಭ, ಎಷ್ಟು ನಷ್ಟ, ಎಷ್ಟು ಸೆಸ್ ಕಲೆಕ್ಟ್ ಮಾಡಿದ್ದೀರಾ, ಎಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀರಾ, ಜನಗಳಿಗೆ ಗೊತ್ತಾಗಬೇಕಿದು. ಯಾಕಂದರೆ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟು. ಸೊ ನಮಗೆ ನೀವು ಆನ್ಸರ್ ಮಾಡಿ, ಗಿವ್ ಎನ್ ವೈಟ್ ಪೇಪರ್. ಇನ್ನೊಂದು, ಇಡೀ ದೇಶದಲ್ಲಿ ಹೈಯೆಸ್ಟ್ 90 ರೂಪೀಸು ಎಲ್ಲೂ ಇಲ್ಲ, ನಮ್ಮದು ಹೈಯೆಸ್ಟು. ಅದ್ರ ಬಗ್ಗೆ ಏನೂ ಮಾತಿಲ್ಲ. ಸುಮ್ಮನೆ ಎಲ್ಲೋ ಒಂದು 3-4 ಕಡೆ ಏನೋ ಕಣ್ಣು ಒರೆಸೋ ತಂತ್ರ ಅಷ್ಟೇ ಇದು. ಇದನ್ನು ನಾವು ಮೆಟ್ರೋ ನಾಗರಿಕರ ಸಮಿತಿ ಏನಿದೆ, ನಾವು ಇದನ್ನು ಒಪ್ಕೊಳ್ಳಲ್ಲ. ಕೂಡಲೇ ನಮ್ಮ ಡಿಮ್ಯಾಂಡ್ ಇರೋದು, ಇದು ಅಫೋರ್ಡಬಲ್ ರೇಟಿಗೆ ಬರಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಫೋರ್ಡಬಲ್ ಆಗಬೇಕು. ಇದು ವಾಪಸ್ಸು ಸರ್, ಇದು ಚರ್ಚೆ ಮಾಡಬೇಕು ಯಾರ ಹತ್ರ. ಫಸ್ಟ್ ಆಫ್ ಆಲ್ 3 ಮೆಂಬರ್ ಕಮಿಟಿ ಏನಿದೆ ಅದೇ ಅನ್ಡೆಮೋಕ್ರೆಟಿಕ್ಕು. ಸೊ ಮೊದಲನೇದಾಗಿ ಅದರಲ್ಲಿ ಜಡ್ಜ್ ಇದ್ದಾರೆ, ಓಕೆ. ಸೊ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅವರು ಇದ್ದಾರೆ, ಓಕೆ. ಆದರೆ ಸಾಮಾನ್ಯ ಜನರು ಎಲ್ಲಿದ್ದಾರೆ? ಯೂಸ್ ಮಾಡೋರು ಯಾರು? ನಾವು ಯೂಸ್ ಮಾಡೋದು, ನಮ್ಮ ರೆಪ್ರೆಸೆಂಟೇಟಿವೇ ಇಲ್ಲ ಅದರಲ್ಲಿ. ಸೊ ಡೆಮೋಕ್ರೆಟಿಕ್ ಪ್ರೋಸೆಸ್ ಅಂದರೆ ನಾವೆಲ್ಲ ಇರಬೇಕು ಅದರಲ್ಲಿ. ಸೊ ಮತ್ತೊಂದು ಸತಿ ಸರ್ಕಾರ ಯಾರು ಮೆಟ್ರೋ ಪ್ರಯಾಣಿಕರಿದ್ದಾರೆ, ನಮ್ಮ ಒಪಿನಿಯನ್ ತೊಗೊಳ್ಳಿ, ಏನು ಕಷ್ಟ ನಷ್ಟಗಳು ತಿಳ್ಕೊಂಡು ಅದ್ರ ಬೇಸಿಸ್ ಮೇಲೆ ಇವ್ರು ಮಾಡಬೇಕು ಹೊರತು ಇವ್ರು ಏಕಾಏಕಿ ಕೂತ್ಕೊಂಡು AC ರೂಮ್ಗಳು ಮಾಡೋದಲ್ಲ. ಸೊ ಇದು ಕಂಪ್ಲೀಟ್ಲಿ ಅನ್ಸೈಂಟಿಫಿಕ್ಕು, ಅನ್ಡೆಮೋಕ್ರೆಟಿಕ್ಕು. ಸೊ ಕೂಡಲೇ ದರನ ಸರಿ ಮಾಡಬೇಕು. ಇಲ್ಲ ಅಂದರೆ ಸರ್, ಈಗಾಗಲೇ ನಾವು ವ್ಯಾಪಕವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದೀವಿ. ಜನಸಾಮಾನ್ಯರು ತುಂಬ ಮಟ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವೊಂದು ಆನ್ಲೈನ್ ಪೆಟಿಷನ್ ಸರ್ಕ್ಯುಲೇಟ್ ಮಾಡಿದ್ದೀವಿ, 1000 ಜನ ಇದನ್ನು ಸೈನ್ ಮಾಡಿದ್ದಾರೆ. ಆಫ್ಲೈನಲ್ಲೂ ಕೂಡ ನಾವು ಸಹಿ ಸಂಗ್ರಹಣೆ ಮಾಡ್ತಾ ಇದ್ದೀವಿ. 15ನೇ ತಾರೀಕು ಈ ಶನಿವಾರ ಫ್ರೀಡಮ್ ಪಾರ್ಕ್ನಲ್ಲಿ ಭಾಳ ದೊಡ್ಡ ಆಂದೋಲನ ಇಟ್ಕೊಂಡಿದ್ದೀವಿ. ಸೊ ನಾವು ಹೇಳೋದು, ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟಕ್ಕೆ ಉಳಿಬೇಕು. ಇದನ್ನು ಪ್ರೈವೇಟೈಸ್ ಮಾಡೋ ಹುನ್ನಾರ ಇದೆ. ಅಲ್ಟಿಮೇಟ್ಲಿ ಪ್ರೈವೇಟೈಸ್ ಮಾಡ್ತಾರೆ, ಅದಿಲ್ಲ ಇದಿಲ್ಲ ಅಂದ್ಬಿಟ್ಟು ಇವತ್ತು ಕೊನೆಗೆಲ್ಲ ಮಾರಿಬಿಟ್ಟು ಜನಸಾಮಾನ್ಯರ ಮೇಲೆ ಇನ್ನೂ ಹೊರೆ ಹಾಕ್ತಾರೆ. ಸೊ ಆ ನಿಟ್ಟಿನಲ್ಲಿ ಇದು ಜನಗಳಿಗೆ ಅಫೋರ್ಡಬಲ್ ಆಗಬೇಕು. ಈಗ ಇದನ್ನೇನು ಇವತ್ತು MD ಅವರು ಮಾಡಿದ್ದಾರೆ, ಇದನ್ನು ನಾವು ಕಡಾಖಂಡಿತವಾಗಿ ಒಪ್ಪೋದಿಲ್ಲ. ಸೊ ಈಗ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಬ್ಬರು ಕೂಡ ಇವಾಗ ಜನಸಾಮಾನ್ಯರನ್ನ ಕರೆದು ಡಿಸ್ಕಸ್ ಮಾಡಿ ಸೆಟಲ್ ಮಾಡಬೇಕು ಸರ್ ಇಶ್ಯೂ. ಇವತ್ತು ಈ ಘಟನೆ ಎಲ್ಲ ಆದ ನಂತರ ತಾವೆಲ್ಲ ಪ್ರತಿಭಟನೆಗೆಲ್ಲ ಕರೆ ಕೊಟ್ಟಿದ್ದೀರಾ. ಇದೆಲ್ಲ ಆದ ಬಳಿಕ CM ಮನವಿ ಮಾಡ್ತಾರೆ ಕಮ್ಮಿ ಮಾಡಬೇಕು ಅಂತ. ಅದಾದಮೇಲೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿದ್ಮೇಲೆ ಒಂದಿಷ್ಟು ನಾವು ಇಳಿಕೆ ಮಾಡ್ತೀವಿ ಅನ್ನುವಂಥದ್ದು ಸಂಪೂರ್ಣವಾಗಿ 100% ಅಲ್ಲ, ಮತ್ತು ಅವ್ರು ಕೊಟ್ಟಿರುವಂಥ ರೇಟ್ ಕೂಡ ಅಲ್ಲ. ಅಲ್ಲಿ ಫಸ್ಟಾಗಿ ಕೊಟ್ಟಿರುವಂಥ ಒಂದು ಲಿಸ್ಟ್ ಇತ್ತು, ಅದ್ರ ಪ್ರಕಾರನೂ ಅಲ್ಲ, ನಾವು ಒಂದಷ್ಟು ಮಟ್ಟಿಗೆ ಕಡಿಮೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಇದು ಹೇಗೆ ಸ್ಯಾಟಿಸ್ಫೈಡಾ? ಈ ಕಂಪ್ಲೀಟ್ಲಿ ಅನ್ಸ್ಯಾಟಿಸ್ಫೈಡ್. ನಾನು ಆಗಲೇ ಹೇಳಿದ್ರೆ ಏನು ಸ್ಯಾಟಿಸ್ಫ್ಯಾಕ್ಷನ್? 29 ರೂಪಾಯಿದು 60 ರೂಪಾಯಿ ಆಗುತ್ತೆ. ಇವಾಗ ನಾವು ಒಂದು ಸ್ಟೇಜ್ ಕಡಿಮೆ ಮಾಡ್ತೀವಿ, 50 ರೂಪಾಯಿ ಆಗುತ್ತೆ. ಏನು ಚೇಂಜು? 21 ರೂಪಾಯಿ ಇನ್ನೂ ಜಾಸ್ತಿ ಇದೆ. 21 ರೂಪಾಯಿ ಜಾಸ್ತಿ ಮಾಡ್ತಾರೆ ಯಾರಾದ್ರೂ, ಮತ್ತು 50 ರೂಪಾಯಿನೇ ಆಯ್ತಲ್ವಾ? ಇವಾಗ ನಾನು ಗಾಡಿ ತೊಗೊಂಡ್ರೆ, ಇವಾಗ ನಾನು ಗಾಡಿಯಲ್ಲಿ ಓಡಾಡಬೇಕಂದ್ರೆ ಅಷ್ಟಾಗಲ್ಲ ಸರ್. ಇವಾಗಲೂ ನೀವು ಲೆಕ್ಕಾಚಾರ ಹಾಕಿದ್ರೆ ಸರ್, 1 ಕಿಲೋಮೀಟ್ರ್ ಓಡೋಕ್ಕೆ 120 ರೂಪಾಯಿಂದ 150 ರೂಪಾಯಿ ಆಗುತ್ತೆ. ಏನು ಟ್ರಾವೆಲ್ ಕಾಸ್ಟ್, ಮೆಟ್ರೋಗೆ ಆಪರೇಷನ್ ಕಾಸ್ಟ್. ಅಂದರೆ ಒಂದು 30 ಜನ ಹೋದ್ರೂ ಕೂಡ ಸರ್ ಅವರು ಸರಿಸಮ ಆಗುತ್ತೆ. 30 ಜನ ಮೇಲೆ ಎಕ್ಸ್ಟ್ರಾ ಬರೋದೆಲ್ಲ ಲಾಭನೇ. ಆ್ಯಕ್ಚುಲಿ ಲಾಭದಲ್ಲಿದ್ದಾರೆ ಅವರು. ಮತ್ತು ಅವ್ರು ನಷ್ಟ ತೋರಿಸೋದು ಹೆಂಗೆ? ಏನೇನೋ ಲೆಕ್ಕಾಚಾರ, ಕನ್ಸ್ಟ್ರಕ್ಷನ್ ಅದೆಲ್ಲ ಇಲ್ಲಿ ಸೇರೋದೇ ಇಲ್ಲ. ದಿನಕ್ಕೆ 7 ಲಕ್ಷ ಜನ ಓಡಾಡ್ತಾರೆ, 8 ಲಕ್ಷ ಜನ ಓಡಾಡ್ತಾರೆ. ಅದು ಹೆಂಗೆ ಲಕ್ಷದಲ್ಲಿದೆ? ಅದಕ್ಕೆ ಸರ್ ಅವರು ಈ ಪ್ರೆಸ್ ಮೀಟಲ್ಲಿ ಶ್ವೇತಪತ್ರ ಹೊಡಿಸ್ಬೇಕು. ಕೂಡಲೇ ಅದಕ್ಕೊಂದು ವೈಟ್ ಪೇಪರ್ ಹಾಕ್ಬಿಟ್ಟು ಎಷ್ಟೆಷ್ಟು ಖರ್ಚಾಗಿದೆ, ಎಷ್ಟು ಸೆಸ್ಸು ಟ್ಯಾಕ್ಸ್ ಕಲೆಕ್ಟ್ ಮಾಡಿದ್ದೀರಾ, ಇದೆಲ್ಲ ಜನಗಳಿಗೆ ಕೊಡಿ ನೀವು, ಆಮೇಲೆ ನಾವು ನಂಬ್ತೀವಿ. ಸುಮ್ಮನೆ ಕೂತ್ಕೊಂಡು ಈ ಥರ ಏಕಾಏಕಿ ಮಾಡಬಾರ್ದು ಅನ್ನೋದು. ಇವಾಗ ಅಲ್ಲೇ ಮೆಟ್ರೋ ಒಳಗಡೆ ಸರ್ ಯಾರು ಕೆಲಸ ಮಾಡ್ತಾರೆ ಎಂಪ್ಲಾಯೀಸು, ಅವ್ರು ಹೇಳ್ತಾ ಇರೋದು, ಹೈಯೆಸ್ಟ್ ಮೆಂಬರ್ಸ್ ಯಾರಿದ್ದಾರೆ, MD, ಬೋರ್ಡ್ ಮೆಂಬರ್ಸ್, ಇವರೆಲ್ಲ ಲಕ್ಷಾಂತರ ರೂಪಾಯಿ ಇವತ್ತು ಅವ್ರದ್ದು ಸ್ಯಾಲ್ರಿ ಇದೆ. ಬೇರೆ ಬೇರೆ ಕಡೆ ದುಂದುವೆಚ್ಚ, ಅನಗತ್ಯ ದುಂದುವೆಚ್ಚಗಳಾಗ್ತಾ ಇದೆ. ಎಷ್ಟೋ ಕಡೆ ಮಿನಿಮಲಿಸ್ಟಿಕ್ ಕನ್ಸ್ಟ್ರಕ್ಷನ್ ಮಾಡಿಲ್ಲ ಅಂತ ಅವರೇ ರೇಸ್ ಮಾಡ್ತಿದ್ದಾರೆ, ಮೆಟ್ರೋದಲ್ಲಿರೋರೇ ರೇಸ್ ಮಾಡ್ತಿದ್ದಾರೆ. ಸೊ ಅದಕ್ಕೆ ಇದೆಲ್ಲ ಕನ್ಸಿಡರೇಷನ್ ಮಾಡಬೇಕು ಸರ್. ಅಲ್ಲಿ ಎಲ್ಲ ಕನ್ಸಿಡರ್ ಮಾಡಿ ಅವರು ಮೆಟ್ರೋ ದರನ ಇಳಿಸಬೇಕು. ಇವತ್ತಾಗಿರೋ ಪ್ರೆಸ್ ಮೀಟ್ ಬಗ್ಗೆ ಯಾರಿಗೂ ಅದು ಖುಷಿ ಇಲ್ಲ. ಇದು ಸುಮ್ಮನೆ ಏನೋ ಮೂಗಿಗೆ ತುಪ್ಪ ಹಾಕುವಂಥ ಒಂದು, ಬಾಯಿಗೆ ತುಪ್ಪ ಹಾಕುವಂಥ ಒಂದು ತಂತ್ರ ಸರ್ ಅಷ್ಟೇ.
ಸರ್, ಈಗ ನಾಡಿದ್ದಿನ ಹೋರಾಟ 15ನೇ ತಾರೀಕಿನ ಹೋರಾಟ ಯಾವ ರೀತಿಯಾಗಿರುತ್ತೆ, ಯಾರೆಲ್ಲ ಭಾಗವಹಿಸ್ತಾರೆ, ಜೊತೆಗೆ ಒಂದಿಷ್ಟು ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳು ಈಗಾಗಲೇ ಮೆಟ್ರೋ ದರ ಏರಿಕೆಯ ವಿರುದ್ಧವಾಗಿ ಬೀದಿಗಿಳಿಯುವಂಥ ಒಂದು ಕರೆ ಕೊಟ್ಟಿದೆ. ತಾವು ಆ ಸಂಘಟನೆಗಳನ್ನು ಜೊತೆಗೆ ಸೇರ್ಕೊಂಡು ಹೋಗ್ತೀರಾ, ಹೇಗೆ? ಸರ್, ನಮ್ಮದೊಂದು ಬ್ರಾಡ್ ಬೇಸ್ಡ್ ಪ್ಲಾಟ್ಫಾರ್ಮ್ ಇದು ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆ ಅಂತ ಮಾಡ್ಕೊಂಡಿದ್ದೀವಿ. ಯಾರು ಬೇಕಾದ್ರೂ ಇದಕ್ಕೆ ಬರ್ಬೋದು. ನಾವೆಲ್ಲರೂ ಓಪನ್ ಆಗಿ ಕರೆ ಕೊಡ್ತಿದ್ದೀವಿ, ಬನ್ನಿ ಸೇರಿ. ಇದು ನಮ್ಮ ಮೆಟ್ರೋ ಅಂತ ಏನಿದೆ ಅದಕ್ಕೆ ನಿಜವಾದ ಅರ್ಥ ಬರಬೇಕು ಅಂದರೆ ನಾವು ಬಳಕೆದಾರರು ಸಂಘಟಿತರಾಗಬೇಕು. ಅದಕ್ಕೋಸ್ಕರ ನಾವೆಲ್ಲ ಸಂಘಟಿತರಾಗ್ತಿದ್ದೀವಿ. ಈ ಒಂದು ಹೋರಾಟಕ್ಕೆ ಸಾಮಾನ್ಯ ಜನರು, ವಿದ್ಯಾರ್ಥಿಗಳು, ಅದಾದಮೇಲೆ ನಾವು ಹಲವಾರು ಜನ ಶಿಕ್ಷಣ ತಜ್ಞರು ಇರ್ಬೋದು, ಅಥವಾ ಟೌನ್ ಪ್ಲಾನರ್ಸ್ ಇರ್ಬೋದು, ವಿಜ್ಞಾನಿಗಳನ್ನೆಲ್ಲ ಇನ್ವಾಲ್ವ್ ಮಾಡ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಜನಸಾಮಾನ್ಯರಿಗೆ ವಿಜ್ಞಾನಿಗಳಿಂದ ತಿಳ್ಕೊಬೇಕು ನಾವು ಅಂತ ಆಸಕ್ತಿ ಇದೆ. ಆ ನಿಟ್ಟಿನಲ್ಲಿ ಇದೊಂದು ದೊಡ್ಡ ಹೋರಾಟ ಆಗೋ ಥರ ಇದೆ ಸರ್. ಕೊನೆಯದಾಗಿ ಸರ್, ಸಾಮಾನ್ಯವಾಗಿ ಈ ಥರ ಹೋರಾಟ ಮಾಡಿದಾಗ ಜನಗಳಿಗೂ ಒಂದು ಡೌಟ್ ಇರುತ್ತೆ, ಯಾರು ವ್ಯಕ್ತಿ ಆ ಲೀಡರ್ಶಿಪ್ ತಗೊಂಡಿದ್ದಾರೆ ಅಂತ. ತಮ್ಮ ಒಂದು ಪರಿಚಯ ಸಣ್ಣದಾಗಿ ಹೇಳಿ. ಸರ್, ನನ್ನ ಹೆಸರು ರಾಜೇಶ್ ಭಟ್ ಅಂತ. ನಾನೊಂದು ಶಾಲಾ ಶಿಕ್ಷಕ. ಸೊ ನಾವು ನನ್ನ ಕಾಲೇಜ್ ಹಂತದಿಂದ ಕೂಡ ಈ ಥರ ಶೈಕ್ಷಣಿಕ ಹೋರಾಟ, ಈ ಥರ ಸಾಮಾಜಿಕ ಹೋರಾಟದಲ್ಲಿ ಸಕ್ರಿಯವಾಗಿದ್ದೀನಿ. ಸೊ ಈ ಒಂದು ಸಂಘಟನೆ ನಾವು ಹಲವಾರು ಜನ ಶಿಕ್ಷಕರು, ಟೀಚರ್ಸು, ನಾಗರಿಕರು ಸೇರ್ಕೊಂಡು ಮಾಡಿರುವಂಥ ಒಂದು ಸಂಘಟನೆ ಸರ್. ಇವಿಷ್ಟು ಬೆಂಗಳೂರು ಮೆಟ್ರೋ ಕಮ್ಯೂಟರ್ ಅಸೋಸಿಯೇಷನ್ ಏನಿದೆ, ಇದರ ಸಂಘಟನೆಯ ಸದಸ್ಯರು ಮಾತನಾಡ್ತಾ ಇರುವಂಥದ್ದು. ಬೆಂಗಳೂರು ಮೆಟ್ರೋದ ಅವೈಜ್ಞಾನಿಕ ದರ ಏನಿದೆ ಇದನ್ನು ಪರಿಷ್ಕರಿಸಿ ಅಂತ ಹೇಳಿ ಈಗಾಗಲೇ ಕರೆ ಕೊಟ್ಟಿದ್ದಾರೆ. ಆದರೆ ಈಗಾಗಲೇ MD ಮಾತನಾಡಿರುವಂಥ ಮಾತುಗಳು ಜಸ್ಟ್ ಮೂಗಿಗೆ ತುಪ್ಪ ಸವರುವಂಥ ಕೆಲಸ. ಹಾಗಾಗಿ ಇದು ನಮಗೆ ಸ್ಯಾಟಿಸ್ಫೈಡ್ ಅಲ್ಲ, ಹಾಗಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ಸ್ವಸ್ತಿಕ ನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.